ಯಾವುದೇ ರೀತಿ ಅಕ್ಕಿ ಉದ್ದಿನ ಬೇಳೆ ನೆನೆಸೋ ಅವಶ್ಯಕತೆ ಇಲ್ಲ, ರುಬ್ಬೋ ಅವಶ್ಯಕತೆನೇ ಇಲ್ರಿ. ದಿಢೀರಾಗೇನ ಮಸ್ತಂಗಿ ನೀವು ದೋಸೆ ಮಾಡ್ಕೊಂಡ ತಿನ್ಬೋದು. ಈ ಥರ ದೋಸೆ ಒಂದ್ಸಲ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಅಕ್ಕಿ ಅದು ನೆನೆಸಿಡಾಕ ಹೋಗಂಗಿಲ್ಲ, ನೀವು ಅದ್ರ ಅವಶ್ಯಕತೆನೇ ಬೆಳಂಗಿಲ್ಲ. ಅಷ್ಟು ಬಾರಿ ಮಸ್ತಂಗಿ ತೆಳ್ಳಂಗಿ ಪೇಪರ್ ಥರ ದೋಸೆ ರೆಡಿಯಾಗಿ ಬರ್ತಾವೆ. ಈ ದೋಸೆ ಯಾವ ರೀತಿ ಮಾಡೋದಂತ ಇಲ್ಲೇ ಹೇಳ್ಕೊಡ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ, ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಕಪ್ ಆಗುವಷ್ಟ ಸಣ್ಣ ರವೆ ತೊಗೊಂಡಿದೀವ್ರಿ. ಯಾವ ಕಪ್ಪಿಲೆ ಸಣ್ಣ ರವೆ ತೊಗೊಂಡಿರ್ತೀವಲ್ಲ ಅದ ಕಪ್ಪಿಲೆ 1 ಕಪ್ ಆಗುವಷ್ಟು ಅವಲಕ್ಕಿ, ಅದಾದ್ಮೇಲೆ 1 ಕಪ್ ಆಗುವಷ್ಟು ಈ ರೀತಿ ತಿಳು ಚುನುಮರಿ ತೊಗೊಂಡಿದೀವ್ರಿ, ಮಂಡಕ್ಕಿ. ನೆಕ್ಸ್ಟ್ ನೋಡ್ರಿ, ಇದಕ್ಕೆ ಏನೈತ್ಲ ಒಂದು 2 ಸ್ಪೂನ್ ಆಗುವಷ್ಟು ಏನೈತ್ಲ ಕಡಲೆ ಹಿಟ್ಟ ಸೇರ್ಸಾತೀವಿ ನೋಡ್ರಿ. ಈ ಥರ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟ ಸೇರಿಸಿದೀವ್ರಿ. ಅದಾದ್ಮೇಲೆ ನೋಡ್ರಿ, ಇದಕ್ಕೆ ಏನೈತ್ಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಹಾಕ್ಬೇಕ್ರಿ. ಸೋಡಾ ಹಾಕಿದ್ಮೇಲೆ ನೋಡ್ರಿ, ಇಲ್ಲೇ ಒಂದು ಸ್ಪೂನ್ ಆಗುವಷ್ಟು ಸಕ್ರೆ ಹಾಕಿದೀವ್ರಿ. ಸಕ್ರೆ ಹಾಕಿದ್ಮೇಲೆ ನೋಡ್ರಿ, ಇಲ್ಲಿ ನೀರು ಹಾಕತ್ತೀವಿ. 2ರಿಂದ 3 ಕಪ್ ಆಗುವಷ್ಟು ಅದಕ್ಕೆ ನೀರು ಹಾಕೊಂಡ್ಬಿಡ್ಬೇಕ್ರಿ. ಹಾಕೊಂಡು ಇದನ್ನು ರುಬ್ಕೊಂಡ ಬರ್ಬೇಕ್ರಿ. ಇಲ್ಲಿ ನೋಡ್ರಿ, ಇವಾಗ ನೆಕ್ಸ್ಟ್ ಅಲ್ಲೇ ತವಾ ಕಾಯಕ್ಕಿಟ್ಟಿದ್ದೀವಿ. ಇಲ್ಲೇ ಹಿಟ್ಟಂತರೂ ರೆಡಿ ಆಯ್ತು ನೋಡ್ರಿ ದೋಸೆ ಹಾಕಕ್ಕೆ. ಈ ಥರ ಪೂರ್ತಿ ಸಣ್ಣಂಗೆ ಪೇಸ್ಟ್ ಆಗೋ ಥರ ಇದನ್ನ ಏನೈತ್ಲ ದೋಸೆ ಹಿಟ್ಟ ನೀವು ಹಾಕ್ಕೊಂಡ ಬರ್ಬೇಕಾಕೈತ್ರಿ. ಇಲ್ಲಿ ನೋಡ್ರಿ, ಈ ಥರ ಒಂದು ಲೈನ್ ಎಳೆದ್ರಂದ್ರೆ ಹಿಟ್ಟು ಬಂದು ಮತ್ತೆ ಕುಡ್ಕೋಬಾರ್ದ್ರಿ. ಈ ಥರ ಗ್ಯಾಪನೇ ಇರಬೇಕು. ಇಲ್ಲೇ ತವೆ ಅಂತೂ ಕಾಯ್ತು ನೋಡ್ರಿ. ತವಾಗ ಸ್ವಲ್ಪ ನೀರು ಗೊಜ್ಜೆ ಬಟ್ಟೆ ತೊಗೊಂಡು ಚೆಂದಂಗೆ ಒರೆಸ್ಕೋಬೇಕ್ರಿ. ಇಲ್ಲಿ ಏನೈತ್ಲ ನಾವು ನಾನ್ ಸ್ಟಿಕ್ ತವಾ ಇದನ್ನು ಯೂಸ್ ಮಾಡಿದೀವ್ರಿ. ಈ ಥರ ಬೇಕಾದ್ರೆ ಕೆಳಗೆ ಲಿಂಕ್ ಹಾಕೈತಿ, ನೀವು ಬೇಕಾದ್ರೆ ಸೇಮ್ ಪ್ರಾಡಕ್ಟ ನೀವು ಪರ್ಚೇಸ ಮಾಡ್ಕೋಬೋದ್ರಿ. ಇಲ್ಲಿ ನೋಡ್ರಿ, ಇವಾಗ ಒಂದು ಸ್ಪೂನ್ ತೊಗೊಂಡ ಈ ಥರ ದೋಸೆ ಹಾಕಿ ಈ ಥರ ನೋಡ್ರಿ ಕೈ ಸೈಲ್ ಬಿಟ್ಟು ಆರಾಮ್ ಈ ಥರ ತಿಡ್ಕೋಬೋದ್ರಿ. ಇದನ್ನು ನೀವು ಎಂಥದ್ದು ಬೇಕಾದ ದೋಸೆ ಹಾಕಿರು ಈ ತವಾ ಮೇಲಂತರೂ ಭಾರಿ ಬೆಸ್ಟ್ ಹೆಂಗೆ ರೆಡಿಯಾಗಿ ಬರ್ತಾವೆ. ತವಾ ಆತಲ್ಲ, ಯಾವ್ದು ಬೇಕಾದ ತವಾ ಇರಲಿ, ಈ ಥರ ದೋಸೆ ಒಂದ್ಸಲ ನೀವು ಟ್ರೈ ಮಾಡ್ಕೊಂಡು ತಿನ್ನಿರಿ. ಭಾರಿ ಅಂದ್ರೆ ಭಾರಿ ಬೆಸ್ಟಾಗಿ ಬರ್ತಾವೆ. ಒಂದು ಸ್ವಲ್ಪ ಈ ಥರ ಬೇನ್ ಮೇಲೆ ಇದಕ್ಕೆ ಏನೈತಲ್ಲ ಈ ಥರ ನೋಡ್ರಿ, ಸ್ವಲ್ಪ ಸುತ್ತಲೂ ಎಲ್ಲ ಚೆಂದಂಗೆ ಎಣ್ಣೆ ಬಿಡ್ಬೇಕ್ರಿ. ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ನೀವು ಎಣ್ಣೆ ಬಿಡ್ರಿ. ದೋಸೆ ಅಂತೂ ಬೆಸ್ಟಾಗಿ ಬರ್ತಾವೆ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳನ್ನ ನಮ್ಮ ಪ್ರಿಯಾಸ್ ಕಿಚನ್ ಚಾನಲ್ ಒಳಗೆ ಹಾಕಿದ್ದು, ಮಿಸ್ ಮಾಡಲಾರ್ದ ಪ್ರತಿಯೊಂದು ಹೋಗಿ ನೋಡ್ಕೊಂಬರ್ರಿ. ಯಾಕಂದ್ರೆ ಉತ್ತರ ಕರ್ನಾಟಕ ರೆಸಿಪಿಗಳ ಮತ್ತು ಮನ್ಯಾಗಿದ್ದದ್ದು ವಸ್ತು ಪದಾರ್ಥಗಳನ್ನು ಬಳಸಿನ ನಾವೇನೈತ್ಲ ರೆಸಿಪಿಗಳನ್ನ ಮಾಡಿದೆವು. ಒಂದು ಸರ್ತಿ ಹೋಗಿ ಪ್ರತಿಯೊಂದು ನೀವು ನೋಡ್ಕೊಂಬರ್ರಿ. ಇಷ್ಟ ಆಗಿದ್ರೆ ಲೈಕ್, ಶೇರ, ಕಮೆಂಟ, ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವತ್ತೂ ಮರ್ಯಾಕೆ ಹೋಗಬೇಡ್ರಿ. ಇಲ್ಲಿ ನೋಡ್ರಿ, ಇವಾಗ ದೋಸೆ ಯಾವ ರೀತಿ ಆಗೈತೆ ಅಂತ ನಿಮಗೆ ತೋರ್ಸಾತೀವಿ. ಭಾರಿ ಅಂದ್ರೆ ಭಾರಿ ಬೆಸ್ಟ್ ಹಂಗೆ ಕೆಂಪಂಗೆ ಹೋಟೆಲ್ ಸ್ಟೈಲ್ ಒಳಗನ ಮಾಡೀವ್ರಿ. ನೋಡಕ್ಕೆ ಸೇಮ್ ಅಕ್ಕಿ ದೋಸೆನ ಅನ್ನಿಸ್ತೈತಿ, ಆದ್ರೆ ಅಕ್ಕಿ ದೋಸೆ ಅಲ್ರಿ, ಮಸ್ತಂಗೆ ರವಾ ದೋಸೆನ ಇವತ್ತು ನಾವು ಮಾಡಿದೀವಿ ನೋಡ್ರಿ. ಈ ಥರ ನೋಡ್ರಿ, ಯಾವುದೇ ರೀತಿ ಮೊಸರು ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲರಿ ದೋಸೆ ಹಿಟ್ಟಿಗೆ. ಇಷ್ಟು ಹಾಕೊಂಡು ನೀವು ದೋಸೆ ಮಾಡಿದ್ರೆ ತಾನೇ ಬೆಸ್ಟಂಗೆ ಆಗಿ ಬರ್ತಾವೆ ನೋಡ್ರಿ. ಈ ಥರ ಕೈ ಸೇಲ್ ಬಿಟ್ಟು ಚೆಂದಂಗೆ ರೌಂಡಂಗೆ ಹಾಕೋಬೇಕ್ರಿ ದೋಸೆ. ಈ ಥರ ಹಾಕೊಂಡ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೋದ್ರಿ ನೋಡ್ರಿ. ಹೊಸಬ್ರಾಗಿರೋ ಮಿಸ್ ಮಾಡಲಾರ್ದ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇವತ್ತಿನ ರೆಸಿಪಿ ನಿಮಗೆ ಯಾವ ರೀತಿ ಅನಿಸೈತೆ ಅನ್ನೋದು ನಮಗೆ ಕಮೆಂಟ್ ಒಳಗೆ ತಿಳ್ಸಕ್ಕೆ ಮರ್ಯಾಕೆ ಹೋಗಬೇಡ್ರಿ. ಮತ್ತು ಮಿಸ್ ಮಾಡಲಾರ್ದ ನೀವು ಮನ್ಯಾಗ ಟ್ರೈ ಮಾಡಿರಿ. ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಕಿರ್ತೈತಿ, ಉಪ್ಪಿಟ್ಟು ರವೆ ಅವಲಕ್ಕಿ ತೊಗೊಂಡನ ಈ ಥರ ನೀವು ದೋಸೆ ಮಾಡ್ಕೊಂಡ್ಬಿಡ್ರಿ. ಎಲ್ಲರಿಗೂ ಭಾಳ ಇಷ್ಟ ಆಕತಿ. ಇದ್ರ ಜೊತೆ ಸ್ವಲ್ಪ ಶೇಂಗಾ ಚಟ್ನಿ ಇದ್ರೆ ಶೇಂಗಾ ಚಟ್ನಿ ಉದುರಿಸ್ರಿ, ಇಲ್ಲ ಅಂದ್ರೆ ಏನೈತ್ಲ ಸ್ವಲ್ಪ ಚಟ್ನಿ ಮಾಡಿರಿ. ಇದ್ರ ಜೊತೆ ತಿನ್ನಕ್ಕೆ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ಮಾಡಿದ್ರಂದ್ರೆ ಹೊಟ್ಟೆ ತುಂಬ ನಾಷ್ಟ ಮಾಡ್ತೀರಿ ನೋಡ್ರಿ. ಇವಾಗ ಇದು ದೋಸೆ ರೆಡಿ ಆಯ್ತು ನೋಡ್ರಿ. ಯಾವ ರೀತಿಯಾಗಿ ಗರಿಯಾಗಿ ಆಗೈತೆ ತೋರ್ಸಾತೀವಿ ನೋಡ್ರಿ ನಿಮ್ಗೆ. ನೋಡ್ರಿ, ಇದೇ ಥರ ದೋಸೆ ಏನೈತಲ್ಲ ಒಂದ್ಸಲ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಜಾಸ್ತಿ ಪದಾರ್ಥ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಮನ್ಯಾಗಿದ್ದ ಪದಾರ್ಥಗಳನ್ನ ಬಳಸಿನೇ ನಾವು ಇಲ್ಲೇ ಮಾಡಿದೀವಿ ನೋಡ್ರಿ. ನೋಡ್ರಿ ಯಾವ ರೀತಿ ಆಗೈತೆ ಅಂತ ಹೇಳಿ ತೋರ್ಸಾತೀವಿ. ಈಗ ನೋಡ್ರಿ, ಇದು ಒಂದು ದೋಸೆ ಎಷ್ಟು ಮಸ್ತಂಗೆ ರೆಡಿಯಾಗಿ ಬತ್ ನೋಡ್ರಿ, ತೋರ್ಸಾತೀವಿ ನಿಮ್ಗೆ ನೋಡ್ರಿ. ಇವತ್ತು ನಾವು ಮಾಡಿದಂಥ ಈ ದೋಸೆ ರೆಸಿಪಿ ನಿಮ್ಗೆ ದಿಢೀರ್ ದೋಸೆ ರೆಸಿಪಿ ಇಷ್ಟ ಆಗೈತೆ ಅನ್ಕೋತನು. ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರ್ಯಾಕೆ ಹೋಗಬೇಡ್ರಿ. ಈಗಂತೂ ಸಪೋರ್ಟ್ ಮಾಡಾಕತ್ತೀರಿ, ಮುಂದೆ ಇದೇ ರೀತಿ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.